ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಡಾರ್ಕ್ ಡೆವಿಲ್ ಚಾನಲ್. ಸೊ ಇವತ್ತು ಹೊಸದಾಗಿ ನಾವು ಭಾನುವಾರ ಮಾಮೂಲಿ ಚಿಕನ್ದೊಂದು ಗೇಮ್ ಆಡೋ ಪ್ಲಾನ್ ಇತ್ತು. ಬಟ್ ಇವತ್ತು ನಾಳೆ ಶನಿವಾರ ರಜೆ ಇರೋದ್ರಿಂದ ನಾವು ಒಂದು ಟ್ರಿಪ್ ಪ್ಲಾನ್ ಮಾಡಿದ್ವಿ. ಸೊ ಹಂಗಾಗಿ ಹೊರಟಿದ್ವಿ. ಸೊ ಈ ಕಾರಲ್ಲಿ ಹೊರಟಿದ್ವಿ. ನಮ್ಮ ಬ್ರೋಸ್ ಒಬ್ರು ಚೇತನ್, ಭರತ್, ಇವನು ಅಳಿಯ, ಇವನು ಮಧು. ಸೊ ಹೊರಟಿದ್ವಿ. ನಮ್ದು ಇವತ್ತು ಟಾಸ್ಕ್ ಏನಂದ್ರೆ 24 hours ಅಲ್ಲಿ ಮೈಸೂರು ಸೈಡ್ ಇರೋ ಮ್ಯಾಕ್ಸಿಮಮ್ ದೇವಸ್ಥಾನಗಳನ್ನ ಕವರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. ಡ್ರೈವರ್ ಅವರೇ, ಓನರು ಅವರೇ ಕಾರಿಂದು. ಸೊ ನೋಡೋಣ ಎಷ್ಟು ಟೆಂಪಲ್ಗೆ ವಿಸಿಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಎಕ್ಸಾಕ್ಟಾಗಿ ನೈಟ್ 12 o'clock ಆಗಿದೆ. ನಾಳೆ ನೈಟ್ 12 o'clock ವರೆಗೂ ಟೈಮ್ ಇದೆ ಅಳಿಯ. ನೋಡೋಣ ನಮ್ಮ ವೀಕ್ಷಕರಿಗೆ ಎಷ್ಟು ದೇವಸ್ಥಾನಗಳು ವಿಸಿಟ್ ಮಾಡಿಸ್ತೀಯ. ಓಕೆ ನೋಡಿ, ಟೈಮಿಂಗ್ಸ್ ನೋಡಿ, ಕರೆಕ್ಟಾಗಿ 12:20 ಆಗಿದೆ. 12 ಗಂಟೆಗೆ ಹೊರಟಿವಿ. 12:20 ಮೈಸೂರು ರೋಡಲ್ಲಿ ಇಳಿದಿದ್ವಿ, ಕೆಂಗೇರಿ ಹತ್ರ, ಮದನೆಕಲ್ಲಿಂದ ಹೊರಟು. ಸೊ ಇದು ಮೈಸೂರು ರೋಡು. ಮಳೆಯ ಸ್ವಲ್ಪ ಟೋಲ್ ಎಲ್ಲ ಜಾಸ್ತಿ, ನಾವು ಬಡವರು ಇರೋದ್ರಿಂದ ನಾವು ಟ್ರಾಫಿಕ್ ಇಲ್ಲ ಅಂದ್ಬಿಟ್ಟು. ಈಗ ಫಸ್ಟ್ ಟೆಂಪಲ್ ಯಾವ್ದು? ಮಲೈ ಮಾದೇಶ್ವರ. ನಮ್ಮ ಮಾದೇಶ್ವರನ ದರ್ಶನ ಕೊಟ್ಟಿದ್ವಿ. ಗಣಪತಿ ಬಪ್ಪ. ಯಾರು ಹೀಗೆ ಮಾಡಂದ್ರು. ಊರು ತುಂಬಾ ಲೈಟಿಂಗ್ಸ್ ಹಾಕ್ಯಾರೆ. ಕಿಪ್ಪಿ ಊರು ಇದೆ ನೋಡಿ, ಕಿಪ್ಪಿ ಊರು. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ 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 ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ಯಾಕಪ್ಪ ಹೇಳಣ, ಏನ ಏನ ಯಾಕಣ ಅಲ್ಲಿಗೆ ಹೋಗ್ತೀವಿ ಬಾರ. ಈಗ ಟೈಗರ್ ಮೇಲೆ ನೋಡೋ ನಮ್ಮ ಮಾದಪ್ಪ. ಹೋಗೋ ಬೇಗ ಅಪ್ಪಿ ಕಂದ. ಏನ್ ಜನ ಗುರು ಇವರೆಲ್ಲ, ಭಕ್ತಾದಿಗಳು. ಇನ್ಮೇಲೆ ಭಕ್ತಾದಿಗಳು ಇವರೆಲ್ಲ ಎದ್ದೀಗ ದರ್ಶನ ಕೊಟ್ಬಿಟ್ರೆ ಫ್ರೆಶ್ ಆಗೋಗುತ್ತೆ. ಎಲ್ಲ ಅಡಿಕೆ ಇರುತ್ತೆ ಅವ್ರದ್ದು. ಪಾಪ ಒಂದು ನೈಟ್ ಮಲಗ್ತೀವಿ ಎಲ್ಲ ಇರ್ತಾವೆ ಸಾವಿರೋರು. ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ. ಭಕ್ತಾದಿಗಳು ಎಷ್ಟು ಜನ ಬೇಕಾದ್ರೂ ಮಲಗ್ಬೋದು. ಸುಮ್ಮನೆ ರೂಮ್ ಅದು ಇದು ಅಂದ್ರೆ 500,000. ಬಡವರ ಭಕ್ತಾದಿಗಳು ಇಲ್ಲೋಗ್ಬೇಕು. ಪುಣ್ಯಕ್ಷೇತ್ರದಲ್ಲಿ ಅಷ್ಟೇ ಗೊತ್ತಾಗ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸಿರೋಂತ ಉಗೆ ಮಾದಪ್ಪ. ಸೊ ಈಗ ಇನ್ನ ಟೈಮು 4:30, 4:15. ಮಾದೇಶ್ವರನ ಬೆಟ್ಟ ಪೂಜೆ ಆಗೋಯ್ತು. ಎಲ್ಲ ಏನೋ ನಾಮ ಕಂದ. 4:15 ಗುರು. ಇಷ್ಟು ಈಸಿಯಾಗಿ ದರ್ಶನ. ನಾನು ಇದು 4th or 5th ಟೈಮ್ ಬಂದಿರೋದು. ಎಷ್ಟು ಬೇಗ ಆಯ್ತು ಅಂದ್ರೆ 10 ನಿಮಿಷದಲ್ಲಿ ದರ್ಶನ ಆಯ್ತು. ಸಖತ್ ಖುಷಿ ಆಯ್ತು. ಅದು ಇವತ್ತು ಗೌರಿ ಗಣೇಶ ಹಬ್ಬದ ದಿನ ಇಷ್ಟು ಬೇಗ ಆಗಿತ್ತು ದರ್ಶನ. 4:15 ಆಗೋಗಿದೆ. ಸೊ ನೋಡೋಣ ಈಗ ನೆಕ್ಸ್ಟ್ 2ನೇ ದೇವರು ಚಾಮುಂಡಿ ಬೆಟ್ಟ. ಒಂದು 6 ಗಂಟೆ ಒಳಗಡೆ ಅದಾಗುತ್ತಲ್ಲ. ಲೆಟ್ಸ್ ಗೋ ಫಾರ್ ಚಾಮುಂಡೇಶ್ವರಿ ದೇವಿ ಪೂಜಾ. ನೆಕ್ಸ್ಟ್ 2ನೇ ದೇವರು. 1ನೇ ದೇವರು ಮಲೆ ಮಾದೇಶ್ವರನ ದರ್ಶನ ಮುಗಿದಿದೆ. ಸೊ ಹಂಗೆ ಮೈಸೂರು ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಡಿ ಬಾಸ್ ಅವರ ಶೆಡ್ ಅಲ್ಲ, ಇದು ಎಂತದ ಫಾರ್ಮ್ ಹೌಸ್ ಬರುತ್ತೆ ಇಲ್ಲೇ ಎಲ್ಲ ಅಂತ ಇದೆ ಅನ್ಸುತ್ತೆ. ಗುರು ಗುರು ಇದೇ ಗುರು ಪುಣ್ಯಾತ್ಮ ಪುಣ್ಯಾತ್ಮ ಅಂದ್ರೆ ಹೆಂಗೈತೋ ಏನು ಪುಣ್ಯಾತ್ಮ. ಆಚೆ ಕಾಣಂಗೆ ಫಾಗು ಫುಲ್ ಮಂಜು.
ಉಸಿರೇ ನನ್ನುಸಿರೇ ನೀನಮ್ಮ ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ ಧ್ವನಿಯೋಳೆ ನೀರ ಕಣ್ಣೋಳೆ ಸೊಬಗನೆ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಚೆಲ್ಲೆತ್ತಿದೆ. ಥ್ಯಾಂಕ್ ಯು. ಇವತ್ತಿನ ಮೂರನೇ ಪುಣ್ಯಕ್ಷೇತ್ರ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಟ್ವೆಂಟಿ 4 ಅವರ್ಸಲ್ಲಿ ಇದು ಮೂರನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ಚಾಮುಂಡೇಶ್ವರಿ ಇನ್ನೊಂದು ಅದು ಗೌಡ್ಗೆರೆ ಅಂತ. ಡ್ರೈವರು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಆದಷ್ಟು 24 ಅವರ್ಸಲ್ಲಿ ಎಷ್ಟು ದೇವಸ್ಥಾನ ಸುತ್ತಬೇಕೋ ಅಷ್ಟು ಸುತ್ತಾನ. ಇದು ಎಲ್ಲ ಹಳೆ ಕಾಲದಲ್ಲಿ ಮಾಡಿರೋಂಥದ್ದು. ಪೇಂಟ್ ಎಲ್ಲ ಹೋಗಿದೆ. ಇವರು ನಮ್ಮ ಬಾಸ್ ಇವತ್ತು ಸುಸ್ತಾಗ್ಬಿಟ್ಟವ್ರು ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಇವತ್ತು ನನಗೆ ಒಪ್ಪಿಸಿದ್ದಾರೆ ನೀವೇ ವೀಡಿಯೋ ಮಾಡಬೇಕು ಅಂತ. ಅದಕ್ಕೆ ನಾನು ತೊಗೊಂಡಿದ್ದೀನಿ ಇವತ್ತು. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಎಂಟ್ರಿ. ಇದು ಎಂಟ್ರೆನ್ಸ್ ಶ್ರೀ ರಂಗನಾಥ ಸ್ವಾಮಿ ಶ್ರೀರಂಗಪಟ್ಟಣ ಮೈಸೂರಿನ ನಿಯರೆಸ್ಟ್ ಪ್ಲೇಸು. ಬನ್ನಿ ನೋಡೋಣ ಒಳಗಡೆ. ನೋಡಿ ಸ್ನೇಹಿತರೆ, ಇದು ಹಳೆ ರಂಗನಾಥ ಸ್ವಾಮಿ ದೇವಸ್ಥಾನ. ಇವಾಗಿಂದು ಎಲ್ಲ ಕಟ್ತಾರೆ ಎಲ್ಲ ಒಂದು 10 ವರ್ಷಕ್ಕೆ ಎಲ್ಲ ಬಿದ್ದೋಗುತ್ತೆ. ಇದು ಸುಮಾರು ಶತಮಾನಗಳಿಂದ ಕಟ್ಟಿರೋದು. ಕಲ್ಲಿಲ್ಲ ನೋಡಿ ಆ ಥರ ಕಟ್ಟಿದ್ದಾರೆ. ಮಸ್ತಾಗಿ ಹಾಕಿದ್ದಾರೆ. ಹೇಳ್ತಾರಲ್ಲ, ಇದು ಒಳಗಡೆ ಕ್ಯಾಮ್ರಾ ವೀಡಿಯೋ ಮಾಡೋಂಗಿಲ್ವಂತೆ. ಅದಕ್ಕೆ ಇಷ್ಟಕ್ಕೆ ಮಸ್ತಾಗಿ ಆದಷ್ಟು ಝೂಮ್ ಮಾಡಿ ನೋಡ್ಕೊಂಡು ಒಳಗಡೆ ಪರ್ಮಿಷನ್ ಕೇಳಿದ್ವಿ, ಕೊಟ್ಟಿಲ್ಲ. ಅದಕ್ಕೆ ಹೊರಗಡೆನೇ ವೀಡಿಯೋ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಇದು ಹಳೆ ಕಾಲದ್ದು ರಂಗನಾಥ ಸ್ವಾಮಿ ಟೆಂಪಲ್. Hindi is right. Can you speak? Hindi is fantastic. Okay. How is this temple? ಇಂಗ್ಲಿಷು ಲೇ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. You are from sir? I live in Thailand, but I'm from Australia. Sorry? I live in Thailand, but I'm from Australia. Hi, madam. Hi. Hello, madam. How are you, madam? I have a channel, please. YouTube channel? Yeah, YouTube channel. Yeah. ಇದು 4ನೇ ದೇವಸ್ಥಾನ ನಾವು ಇವತ್ತು ವಿಸಿಟ್ ಮಾಡ್ತಿರೋದು. ಇದು ಚಾಮುಂಡೇಶ್ವರಿ ಎಂಥದ್ದು ಗೌಡ್ಗೆರೆ ಹತ್ರ ಇರೋದು. ಸೊ ಇದು 4ನೇ ದೇವಸ್ಥಾನ. ತುಂಬ ಫಾಸ್ಟಾಗಿ ಎಲ್ಲ ಕವರ್ ಮಾಡ್ತಾಯಿದ್ವಿ. ಮಳೆ ಬಂದಿದ್ದಕ್ಕೆ ಒಂದು ಹಾಫ್ ಅನ್ ಅವರ್ ಲೇಟ್ ಆಯಿತು. ಸೊ ಇದು ಚಾಮುಂಡೇಶ್ವರಿ ತಾಯಿ ಕರ್ಕೊಡವ. ನಮ್ಮ ಡಿ ಬಸ್ನ ಬೇಗ ಆಚೆ ಕರ್ಸವ. ಚಾಮುಂಡೇಶ್ವರಿ ಜೈ ಡಿ ಬಾಸ್. Next ನಮ್ಮ ಭರತ್ ಅವ್ರು ಮಾತಾಡ್ತಾರೆ. Continue. ಮಳೆ ಬಂದು ನಿಂತ್ರೂ ಇಷ್ಟು ಕ್ರೌಡ್ ಇದೆ ಅಂದರೆ ಎಲ್ಲ ಅರ್ಕೆ ನೋಡಿ. ಕಾಯಿ ಕಟ್ಟೋದು ಒಂದು ಅರ್ಕೆ. ಕಾಯೆಲ್ಲ ಹಿಡಿಯುತ್ತಲ್ಲ, ಏನಾದ್ರು ಮನಸ್ಸಲ್ಲಿ ಅನ್ಕೊಳ್ಳಿ. ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ. ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಇದು ಬಂದು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಇರ್ತಕ್ಕಂಥ ಒಂದು ಬಸವಣ್ಣ. ಇಲ್ಲಿ ತಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡು ಏನಾದ್ರು ಒಳ್ಳೆ ಕೆಲಸಗಳು ಅಥವಾ ಏನೋ ಒಂದು ಬಿಸ್ನೆಸ್ಸು ಅಥವಾ ಮನೆ ಕಟ್ಟೋದು ಏನೋ ಒಂದು ಅಂದ್ಕೊಂಡು ನಾವು ಭಕ್ತಿಯಿಂದ ಕೈ ಮುಕ್ಕೊಂಡು ಕೇಳ್ಕೊಂಡ್ರೆ ಈ ಒಂದು ಎತ್ತು ಬಂದ್ಬಿಟ್ಟು ತನ್ನ ಕಾಲನ್ನು ಎತ್ತಿ ಯಾರು ಕೇಳ್ಕೊಂಡಿರ್ತಾರೋ ಅವ್ರ ಕೈಯಲ್ಲಿಟ್ಟರೆ ಆ ಕೆಲಸ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ.
ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳು ಇಲ್ಲಿ ತಮ್ಮ ತಮ್ಮ ಏನು ಆಸೆಗಳಿದೆ ಅದು ಕೇಳಿಕೊಂಡು ಕೈ ಮುಕ್ಕೊಂಡು ಇಲ್ಲಿ ಒಂಥರ ಏನು ಹೊರ ಕೊಡೋ ಥರ ಇದು ಒಂದು ಪ್ರತೀತಿ ಇದೆ. ಸೊ ಫೈನಲಿ ಇವತ್ತಿನ 5ನೇ ದೇವರ ಪ್ರದರ್ಶನ ನಮ್ಮ ಬಾಸು ಆಂಜನೇಯ. ಇದು ಬಿದಿನಗೆರೆಯಲ್ಲಿ ಇರ್ತಕ್ಕಂಥ ಒಂದು ಆಂಜನೇಯ, ಗೊತ್ತಲ್ಲ ನಮ್ಮ ಬಾಸು, ಎತ್ತರೆ ಗದೆ ಇಳಿಸಿರೆ ವಧೆ. ಸೊ ಇದು ಒಂದು ಬಿದಿನಗೆರೆಯಲ್ಲಿದೆ, ತುಂಬ ಫೇಮಸ್ಸು. ಸೊ ಇದನ್ನೊಂದು ನೋಡಿಕೊಂಡು ನಾವು ಸೀದಾ ಬೆಂಗಳೂರಿಗೆ ಹೋಗೋ ಪ್ಲಾನ್ ಇದೆ. ಬನ್ನಿ ಇದರ ಒಂದು ಪ್ರದರ್ಶನ ಪಟ್ಕೊಂಡು ಒಂದು ಆಶೀರ್ವಾದ ತೊಗೊಂಡು ಹೋಗೋಣ. ಹಾಯ್ ಗೆಳೆಯರೇ, ಫೈನಲಿ ಸೊ ನಮ್ಮ ಎಲ್ಲ ಟ್ರಿಪ್ಪನ್ನು ಮುಗಿಸ್ಕೊಂಡು ಟೋಟಲ್ 5 ದೇವರ ಪ್ರದರ್ಶನ ನೈಟ್ 12 ಗಂಟೆಯಿಂದ ಈಗ ಸಮಯ 4 ಗಂಟೆ ಆಗಿದೆ. ಸೊ ನಾವು ಆ್ಯಕ್ಚುಲಿ 24 ಅವರ್ಸ್ ಅಂದ್ಕೊಂಡು ಟಾಸ್ಕ್ ಇಟ್ಕೊಂಡಿದ್ವಿ, ಬಟ್ 16 ಅವರ್ಸಲ್ಲೇ ಕಂಪ್ಲೀಟ್ ಮಾಡಿದ್ವಿ. ಪ್ರಮುಖವಾದ ಒಂದು 5 ದೇವಸ್ಥಾನಗಳನ್ನು ಸುತ್ತಾಡಿದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಒಳ್ಳೆ ಕಂಟೆಂಟ್ಗಳನ್ನ ತೊಗೊಂಡು ಬರ್ತೀನಿ. ಸೊ ಈ ವಿಡಿಯೋನ ವೀಕ್ಷಿಸಿದಂಥ ಎಲ್ಲ ನನ್ನ ವೀಕ್ಷಕರಿಗೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್, ನಮಸ್ಕಾರ.